ಈ ತಲ್ವಾರ್ ಅನ್ನೋದು ಸಂಬಂಧದ ಸುತ್ತ ನಡೀತಕ್ಕಂಥ ಒಂದು ಕತೆ. ನಾನು ಧರ್ಮ ಸರ್ಗೆ ಒಂದು ಕತೆ ನರೇಟ್ ಮಾಡಿದ್ದೆ. ಆ್ಯಕ್ಚುಲಿ ಧರ್ಮ ಸರು ನನ್ನ ನಂಬಿ 2ನೇ ಸಿನಿಮಾ ನನಗೆ ಮತ್ತೆ ಚಾನ್ಸ್ ಕೊಟ್ಟಿದ್ದಾರೆ. ಈ ಸಿನಿಮಾ ಏನಾದರೂ ಮಾಡಿ ಹಿಟ್ ಮಾಡಲೇಬೇಕು ನಮ್ಮ ಪೇರ್ ಅಂದ್ಬಿಟ್ಟು ಒಂದು ಕತೆ ಮಾಡಿದ್ವಿ ಸರ್. ಶೂಟ್ಗೆ ಹೋಗ್ಬೇಕು ಆ ಟೈಮಲ್ಲಿ, ಇಲ್ಲ ನಮ್ಮಿಬ್ರಿಗೂ ಕಾಂಬಿನೇಷನ್ ಬ್ಯಾಕ್ ಮಾಡ್ತಾಯಿದ್ರೆ ಮತ್ತೆ ಲವ್ ಸ್ಟೋರಿ ಬೇಡ, ಬೇರೆ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಾಗ ನಾನಿನ್ನೊಂದು ಲೈನ್ ಹೇಳ್ತೀನಿ ಸರ್ ಅಂತ ಹೋಗಿ ಕತೆ ಹೇಳಿದೆ. ಕತೆ ಕೇಳಿ ಅವರು ತುಂಬ ಇಷ್ಟಪಟ್ಟು ಈ ಕತೆನ ಡೆವಲಪ್ ಮಾಡೋಣ ಅಂತಂದ್ರು ಸರ್. ಈ ಕತೆ ನಾವೆಲ್ಲ ಡೆವಲಪ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಸುರೇಶ್ ಸರ್ಗೂ ಈ ಕತೆ ಹೇಳಿದೆ. ಫಸ್ಟು ನನಗೆ ಈ ಸಿನಿಮಾದಲ್ಲಿ ಬೆಂತಟ್ ಸೂಪರ್ ಆಗಿದೆ ಕತೆ, ಇದನ್ನು ಮಾಡೋಣ ಅಂತ ನಾನು ಫಸ್ಟು ಬಿಲೀವ್ ಮಾಡಿದ ವ್ಯಕ್ತಿ ನಮ್ಮ ಸುರೇಶ್ ಸರ್. ಸೊ ಹಂಗಾಗಿ ಈ ಸಿನಿಮಾ ಮೂರ್ತಾಯಿತು. ಆಮೇಲೆ ಈ ವೇದಿಕೆ ಮೇಲೆ ನಾನು ದರ್ಶನ್ ಸರ್ನ ತುಂಬ ನೆನೆಸ್ಕೋತೀನಿ. ಯಾಕಂದರೆ ನಮಗೆ ಫಸ್ಟು ಮೂರ್ತ ಆದಾಗ ನಮಗೆ ಬಂದು ಸಪೋರ್ಟ್ ಮಾಡಿ ನಮಗೆ ಕ್ಲಾಪ್ ಮಾಡಿದ್ದು ದರ್ಶನ್ ಸರ್. ನಾವು ಯಾವತ್ತೂ ದರ್ಶನ್ ಸರ್ನ ಮರೆಯಲ್ಲ. ಥ್ಯಾಂಕ್ ಯು ದರ್ಶನ್ ಸರ್. ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ. ಇದು ಮುಗ್ಸೋಕ್ಕೆ 3 ವರ್ಷ ನಾವು ತುಂಬ ಸ್ಟ್ರಗಲ್ ಮಾಡ್ಕೊಂಡು ಈ ಸಿನಿಮಾನ ಮಾಡ್ತಾ ಬಂದು. ಯಾಕಂದರೆ ಹಂತವಾಗಿ ಸಿನಿಮಾ ಶೂಟ್ ಮಾಡ್ತಾ ಬಂದಾಗ ನಮಗೆ ಇದು ಆ್ಯಕ್ಷನ್ ಪೋರ್ಷನ್ ತುಂಬ ಟೈಮ್ ಹಿಡಿತು. ಇದರಲ್ಲಿ 3 ಜನ ಮಾಸ್ಟರ್ಗಳಿದ್ದಾರೆ. ಒಂದು ವಿನೋದ್ ಮಾಸ್ಟ್ರು, ಅವರು ತುಂಬ ಚೆನ್ನಾಗಿ ಒಂದು ಫೈಟ್ ಮಾಡಿಕೊಟ್ರು ನಮಗೆ. ಆಮೇಲೆ ಇನ್ನೊಂದು ಜೆ ಕೆ ಸರ್ ಬಂದ್ಬಿಟ್ಟು ಇದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ. ಅದನ್ನು ವಿನೋದ್ ಮಾಸ್ಟರ್ ಶೂಟ್ ಮಾಡಿಕೊಟ್ರು. ಮತ್ತು ಕುಂಪು ಚಂದ್ರ ಮಾಸ್ಟರ್ ಒಂದು 2 ಫೈಟ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಒಂದು ಮಾಡಿದ್ರು. ಟೋಟಲಾಗಿ 4 ಆ್ಯಕ್ಷನ್ ಈ ಸಿನಿಮಾದಲ್ಲಿದೆ. ಈ ಸಿನಿಮಾಗೆ ನಮ್ಮ ಕೆ ಬಿ ಪ್ರವೀಣ್ ಸರ್, ಇವರು ಮುಮ್ತಾಜು ನಾನು ಜೊತೆ ಕೆಲಸ ಮಾಡಿದೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮುಮ್ತಾಜ್ಗೆ ಪ್ರವೀಣ್ ಸರ್ನ ಫಸ್ಟು ಇಂಟ್ರೊಡ್ಯೂಸ್ ಮಾಡಿಸಿದ್ದು ನಾನೇ. ಅಲ್ಲಿಂದ ನಮ್ಮ ಜರ್ನಿ ಹೀಗೆ ಸಾಗಿ ತಲ್ವಾರ್ವರೆಗೂ ಬಂದಿದೆ. ಅವ್ರು ನನಗೆ ತುಂಬ ಇದರಲ್ಲಿ 2 ಸಾಂಗ್ ಕೊಟ್ಟಿದ್ದಾರೆ. ಒಂದು ತಾಯಿ ಸಾಂಗ್ ಕೊಟ್ಟಿದ್ದಾರೆ. ನಂಗೆ ತುಂಬ ಅದು ನಂಗೆ ಪ್ರತಿದಿನವೂ ಅದು ನನಗೆ ನೆನಪಾಗ್ತಾನೆ ಇರುತ್ತೆ, ಅಷ್ಟು ಚೆನ್ನಾಗಿ ಒಂದು ಸಾಂಗ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಪ್ರವೀಣ್ ಸರ್. ಇನ್ನು ನಾನು ಧರ್ಮ ಸರ್ ಬಗ್ಗೆ ಹೇಳಿದ್ನೆ. ಧರ್ಮ ಸರ್ ಆ್ಯಕ್ಚುಲಿ ಎಲ್ಲ ಈ ಶೇಡಲ್ಲಿ ಬಂದ್ಬಿಟ್ಟು ಧರ್ಮ ಸರ್ನ ಲವರ್ ಬ್ಯಾಗ್ ಮಾಡಿದ್ದಾರೆ, ಸುಮಾರು ಇದು ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ನಾನು ಅವ್ರ ಬಗ್ಗೆ ಹೇಳ್ಬೇಕಾಗಿರೋದೇನೆಂದರೆ, ಫಸ್ಟ್ ಡೇ ಶೂಟ್ ಮಾಡ್ತೀನಿ. ಫಸ್ಟ್ ಡೇ ಶೂಟ್ ಮಾಡಿದ ತಕ್ಷಣ ಮತ್ತೆ 10 ಡೇಸ್ ಅವ್ರು ಎಷ್ಟು ತಗೋತಾರೆ. ಕಾರಣ ಏನಂದರೆ ನಾನು ಮಾಡಿದ ಮಿಸ್ಟೇಕು. ಅವ್ರಿಗೆ ಫಸ್ಟು ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಸ್ತೀನಿ, ಇದರಲ್ಲಿ ಏರ್ ಬಿಡಿಸ್ತೀನಿ, ಗಡ್ಡ ಬಿಡಿಸ್ತೀನಿ. ಸೊ ಅವ್ರಿಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟು 10 ಡೇಸ್ ಬ್ರೇಕ್ ಆಗುತ್ತೆ. ಸೊ ಅವರು ಯಾವತ್ತಿಗೂ ಒಂದಿನೂ ಬೇಜಾರು ಮಾಡ್ಕೊಳ್ಳದೆ ಮತ್ತೆ ವಾಪಸ್ಸು ಸರ್ ರೆಡಿ ಇದ್ದೀನಿ ಶೂಟಿಂಗ್ ಹೋಗೋಣ ಅಂತೇಳಿ ಮತ್ತೆ ಶೂಟಿಂಗ್ ಬಂದರು. ಗಡ್ಡ ಇಲ್ಲಿವರೆಗೂ ಗಡ್ಡ ಬಿಟ್ಟಿದೆ. ಅದೊಂದು ಡೈಲಾಗ್ ಬಂತು, ಗಡ್ಡ ಕಿಸ್ ಮಾಡೋ ಗಡ್ಡ ಬಿಟ್ಟಿದ್ರೆ ಅದೇನೋ ಒಂದು ಡೈಲಾಗು ಪ್ಲೇ ಆಯಿತು. ಅದು ಅವಾಗ ಗಡ್ಡ ಮತ್ತು ಏರ್ನ ಮೇಂಟೈನ್ ಮಾಡಿ ಅಷ್ಟು ಒಂದೂವರೆ ವರ್ಷ ಬೇರೆ ಸಿನಿಮಾಗಳಿದ್ರು ಆ ಸಿನಿಮಾಗಳನ್ನ ಮ್ಯಾನೇಜ್ ಮಾಡಿಕೊಂಡು ನಮ್ಮ ಸಿನಿಮಾನ ಕಂಪ್ಲೀಟ್ ಮಾಡಿಕೊಟ್ಟಲ್ಲ. ಥ್ಯಾಂಕ್ ಯು ಧರ್ಮ ಸರ್. ಆಮೇಲೆ ನೀವು ನನ್ನ ನಂಬಿ 2ನೇ ಸಿನಿಮಾ ನನಗೆ ಕೊಟ್ಟಿದ್ದೀರಾ. ಈ ಸಿನಿಮಾದಲ್ಲಿ ನಾನು 100% ಅದನ್ನು ಉಳಿಸ್ಕೊಂಡಿದ್ದೀನಿ. ಯಾಕಂದರೆ ಜನವರಿಗೆ ರಿಲೀಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಟ್ರೈಲರ್ ಯಾಕಂದರೆ ಈಗ ನಾನು ಮಾತಾಡೋದಕ್ಕೆ ತುಂಬ ಇಲ್ಲೇನು ಪ್ಲೇ ಮಾಡಿಲ್ಲ. ಒಂದು ಸಾಂಗ್ ಪ್ಲೇ ಆಗಿದೆ. ಇಲ್ಲೇ ಡೈರೆಕ್ಟರ್ದು ಕೈ ಚಾಳಕ ಅಂತ ಏನೋ ಇದರಲ್ಲಿ ಏನೋ ನಾನು ತೋರಿಸೋದಕ್ಕಾಗಲ್ಲ. ಒಂದು ಟ್ರೈಲರ್ ಬರುತ್ತೆ ಸರ್, ಅದನ್ನು ತುಂಬ 3 ವರ್ಷದಿಂದ ಕಷ್ಟಪಟ್ಟು ನಾನು ವಾಪಸ್ ಕಮ್ಬ್ಯಾಕ್ ಬರಬೇಕಂತ ಒಂದು ತುಂಬ ಅದ್ಭುತವಾದ ಒಂದು ಟ್ರೈಲರ್ನ ರೆಡಿ ಮಾಡಿದ್ದೀವಿ. ಜನವರಿ ಮೇ ಬಿ 2nd ವೀಕ್ ರಿಲೀಸ್ ಮಾಡೋಂಥ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನು ಬ್ಯಾಲೆನ್ಸ್ ಆಡಿಯೋ ಆ ಟ್ರೈಲರ್ನ ಲಾಂಚ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇದು ಮತ್ತು ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಅವಿನಾಶ್ ಸರ್ ಮಾಡಿದ್ದಾರೆ. ಇವ್ರ ಕ್ಯಾರೆಕ್ಟರ್ ಏನಂದರೆ ಇವ್ರನ್ನೆಲ್ಲೂ ಪ್ಲೇ ಮಾಡಿಲ್ಲ ಜಾಸ್ತಿ ನಾವು. ಇವರು ಮಜಾಬರದಲ್ಲಿ ಮಾಡ್ತಾಯಿದ್ರು. ದರ್ಶನ್ ಸರ್ ಇದು ನಮ್ಮ ಧರ್ಮ ಸರ್ ಡೇಟು ತಂದ್ಬಿಟ್ವಿ. ಇವ್ರ ನಂಬರ್ ಕೂಡ ಸಿಗಲಿಲ್ಲ. ಚಾನಲ್ ಹತ್ರ ಹೋಗಿ ಏನೋ ಕಷ್ಟಪಟ್ಟು ಇವ್ರನ್ನ ಕರ್ಕೊಂಬಂದು ಆ್ಯಕ್ಟ್ ಮಾಡಿಸಿದ್ವಿ. ಫಸ್ಟ್ ಸಿನಿಮಾ ನಮ್ಮ ಅವಿನಾಶ್ ಸರು. ಇವ್ರದ್ದೊಂದು ರೋಲ್ ತುಂಬ ಚೆನ್ನಾಗಿದೆ. ನನಗೆ ಈ ಸಿನಿಮಾದಲ್ಲಿ ಮೇಜರಾಗಿ ಟ್ವಿಸ್ಟ್ಗಳಾಗ್ತಕ್ಕಂಥ ಒಂದು ಕ್ಯಾರೆಕ್ಟ್ರು ಅವಿ ಸರ್ ಮಾಡಿದ್ದಾರೆ. ಇವ್ರಿಗೆ 100% ಈ ಸಿನಿಮಾಯಿಂದ ಒಂದು ತಿರುವು ಸಿಗುತ್ತೆ. ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಅವಿ ಸರ್. ನಾನು ಸಾಂಗ್ಗಳ ಬಗ್ಗೆ ಹೇಳಿದೆ. ಕರೆಕ್ಟ್ ಹೀರೋಯಿನ್ ಬಗ್ಗೆ ಹೇಳಿದೆ. ನಮ್ಮ ಟೇಬಲ್ ಪೂರಾ ಜೆಂಟ್ಸೇ ತುಂಬೋಗಿದ್ದಾರೆ. ಇಲ್ಲ ಆ್ಯಕ್ಚುಲಿ ಇದರಲ್ಲಿ ಹೀರೋಯಿನ್ ಅದಿತಿ ಅಂತ ಮಾಡಿದ್ದಾರೆ. ಅವ್ರದ್ದು 2 ಶೇಡ್ ಬರುತ್ತೆ. ಸೊ ಅವರು ಒಂದು ಸೆಕೆಂಡ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅದೊಂದು ಬ್ಲೈಂಡ್ ಕ್ಯಾರೆಕ್ಟರ್ ಕೂಡ ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಬ್ಲೈಂಡ್ ಕ್ಯಾರೆಕ್ಟರ್ ಅಂದರೆ ಅದು ಕತೆಗೆ ತುಂಬ ರೌಡಿಸಮ್ ಕಥೆಯಲ್ಲಿ ನಡೀತಕ್ಕಂಥ ಒಂದು ತುಂಬ ಎಲಿಮೆಂಟ್ ಇರ್ತಕ್ಕಂಥ ಒಂದು ಇನ್ಸಿಡೆಂಟು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾರಣಾಂತರದಿಂದ ಅದಿತಿ ಮೇಡಮ್ ಬರೋಕ್ಕಾಗಿಲ್ಲ. ಸಡನ್ಲಿ ನಾವು ಪ್ಲ್ಯಾನ್ ಮಾಡಿದ್ರಿಂದ ಆಗಿಲ್ಲ. ನೆಕ್ಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡ್ತೀವಿ. ಅವತ್ತು 100% ಹೀರೋಯಿನ್ ಕರ್ಕೊಂಬರ್ತೀವಿ. ಈ ಬೆಂಚ್ಗಳನ್ನ ಚೇಂಜ್ ಮಾಡಿ ಲೇಡೀಸ್ಗಳನ್ನ ಹೀರೋಯಿನ್ಗಳನ್ನ ಕೂರಿಸ್ತೀವಿ. ನಾವೆಲ್ಲ ಜೆಂಟ್ಸೇ ಕೂತಿದ್ದೀವಿ ಸರ್. ಆಮೇಲೆ ಇನ್ನೊಂದು
ಲಾಸ್ಟು ನಾನು ಧರ್ಮ ಸರ್ಗೆ ಲಾಂಗ್ ಕೊಟ್ಟು ಸುಮಾರು ಒಂದು 3 ವರ್ಷ ಕೊಟ್ಟು ಆಗಿದೆ. ಪಾಪ ಅವ್ರು ಲಾಂಗ್ ಹಿಡಿದು ನಿಂತು ಸುಸ್ತಾಗೋಗಿದ್ದಾರೆ. ಜನವರಿ ತಿಂಗಳು ಲಾಸ್ಟಲ್ಲಿ ಸಿನಿಮಾ ರಿಲೀಸ್ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಅಷ್ಟೇ. ಇನ್ನೇನಿದೆ ಕೇಳ್ಬೋದು. ಚಿತ್ರದ ನಾಯಕ ನಟ ಮಾತನಾಡಬೇಕು ಅಂತ ಕೇಳ್ಕೊತೀವಿ. ಎಲ್ಲ ಮಾಧ್ಯಮ ಹಾಗೂ ಪತ್ರಕರ್ತ ಮಿತ್ರರಿಗೆ ನನ್ನ ನಮಸ್ಕಾರಗಳು. ತಲ್ವಾರ್ ಒಂದು ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಪ್ಲಸ್ ಒಂದು ತಾಯಿ ಸೆಂಟಿಮೆಂಟ್ ಇರೋವಂಥ ಒಂದು ಸಿನಿಮಾ. ಇದರಲ್ಲಿ ಒಂದು ನನಗೇನು ಇಷ್ಟ ಆಗಿದೆ ಅಂದರೆ ಲೈಕ್ ಮುರಳಿಯವರು ಪರ್ಟಿಕ್ಯುಲರ್ ಆಗಿ ಡೈರೆಕ್ಟ್ರು ನನ್ನ ಗೆಟಪ್ನ ಚೇಂಜ್ ಮಾಡಬೇಕು. ಸೊ ಪ್ರತಿ ಸಿನಿಮಾಲ್ಲೂ ಅದೇ ಲವರ್ ಬಾಯ್ ಕ್ಯಾರೆಕ್ಟರ್ ಥರ ಇರುತ್ತೆ, ಬೇಡ. ಸೊ ಇದರಲ್ಲಿ ಒಂದು ಚೇಂಜ್ ಓವರ್ ಮಾಡೋಣ. ಸೊ ಗಡ್ಡ ಆಗಿರ್ಬೋದು, ಆಮೇಲೆ ನನ್ನ ಮೀಸೆ ಆಗಿರ್ಬೋದು, ಕೂದಲು ಆಗಿರ್ಬೋದು. ಸೊ ಪ್ರತಿಯೊಂದನ್ನು ತುಂಬ ಸೂಕ್ಷ್ಮವಾಗಿ ಡಿಸೈಡ್ ಮಾಡಿ ಅವರು ಮತ್ತು ಸುರೇಶ್ ಬೈಸಂದ್ರ ಸರು ಅವ್ರ ಜೊತೆ ವರ್ಕ್ ಮಾಡಿದ್ದು ಒಂದು ಖುಷಿ. ಏನಕ್ಕೆ ಒಂದು ಸೀನಿಯರು. ಸೊ ಧರ್ಮನ ಒಂದು ಚೆನ್ನಾಗಿ ತೋರಿಸ್ಬೇಕು, ಒಂದು ಒಳ್ಳೆ ಪಾತ್ರ, ಒಂದು ಒಳ್ಳೆ ಇದರಲ್ಲಿ ಒಂದು ಆ್ಯಕ್ಷನ್ ಹೀರೋಗಿ ತೋರಿಸ್ಬೇಕಂತನೂ ಅವರು ಭಾಳ ತುಂಬ ಒಂದು ಎಫರ್ಟ್ ಹಾಕಿದರು ಸುರೇಶ್ ಬೈಸಂದ್ರ ಸರು. ಆ್ಯಂಡ್ ಈ ಸಿನಿಮಾ ಬಗ್ಗೆ ನನಗೆ ಒಂದು ಸ್ಪೆಷಲ್ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ಮುಹೂರ್ತ ಆಗಿದ್ದು ದರ್ಶನ್ ಸರ್ ಬಂದು ಕ್ಲಾಪ್ ಮಾಡಿದ್ದು. ಸೊ ಅಲ್ಲಿಂದ ನಮಗೆ ಶುರು ಆಗೋಂಥ ಒಂದು ಜರ್ನಿ. ಅವರೇ ಅವತ್ತು ಬಂದು ಹೇಳಿದ್ರು ನನ್ನ ಗೆಟಪ್ ಎಲ್ಲ ನೋಡಿದಾಗ, ಹೀರೋ ಗುಡ್ ಕ್ಯಾಡ್ಬರೀಸ್ ನವಗ್ರಹ ಆದಮೇಲೆ ಈ ಥರ ಒಂದು ಗೆಟಪಲ್ಲಿ ಕಾಣಿಸ್ಕೊತಾರೆ, ಭಾಳ ಖುಷಿ ಆಗ್ತಾಯಿದೆ ಅಂತ. ಸೊ ಅವ್ರ ಬ್ಲೆಸ್ಸಿಂಗ್ಸಿಂದ ಅವತ್ತೊಂದು ಸಿನಿಮಾ ಶುರುವಾಗಿದ್ದು. ಆಮೇಲೆ ಕಾರಣಾಂತರದಿಂದ ಕೋವಿಡ್ ಎಲ್ಲ ಬಂದಿದ್ದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆಯಿತು ಸಿನಿಮಾ ಮುಗ್ಸೋಕ್ಕೆ. ಒಂದು ಪಶ್ಚಾತ್ತಾಪ ಅನ್ನೋದು ಒಂದು ಲೈಫಲ್ಲಿ ಹೆಂಗೆ ಏನಾಗ್ಬೋದು, ಲೈಫಲ್ಲಿ ಒಂದು ಏನಾದರೂ ಒಂದು ಇನ್ಸಿಡೆಂಟು ಆದಾಗ ಏನು ಪಶ್ಚಾತ್ತಾಪ ಪಡ್ತೀವೋ ಅನ್ನೋದಕ್ಕೆ ಐ ಥಿಂಕ್ ತಲ್ವಾರ್ ಸಿನಿಮಾನಲ್ಲಿ ನನ್ನ ಕ್ಯಾರೆಕ್ಟರ್ ಆ ಥರ ಒಂದು ಕ್ಯಾರೆಕ್ಟರೈಸೇಷನ್ ಇದೆ. ಆ್ಯಂಡ್ ಮ್ಯೂಸಿಕ್ ಬಂದು ಪ್ರವೀಣ್ ಅವರು ಆ್ಯಂಡ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು. ಮುಮ್ತಾಜ್ ಆದ್ಮೇಲೆ ಮತ್ತೆ ಒಂದು ಕಾಂಬಿನೇಷನು. ಸೊ ನನಗೆ ತುಂಬ ಇಷ್ಟ ಆಗಿದೆ ಒಂದು ಸಾಂಗು, ಪಲ್ ಸಾಂಗು ಇವಾಗ ಪ್ಲೇ ಮಾಡಿರೋದು. ಆ್ಯಂಡ್ ಅವಿನಾಶ್ ಅವರು, ಐ ಥಿಂಕ್ ಅವ್ರಿಗೆ ಈ ಸಿನಿಮಾ ಒಂದು ಒಳ್ಳೆ ಬ್ರೇಕ್ ಕೊಡುತ್ತೆ. ಯಾಕಂದರೆ ಬರೀ ಒಂದು ರೋಲ್ ಅಂತ ಅಲ್ಲ, ಥ್ರೂ ಔಟ್ ದ ಸಿನಿಮಾ ಇದ್ದಾರೆ. ಆ್ಯಂಡ್ ಒಂದು ಒಳ್ಳೆ ವೇಟೇಜ್ ಇದೆ ಸಿನಿಮಾಲಿ. ಅವ್ರ ಜೊತೆ ಕೆಲಸ ಮಾಡಿದ್ದು ಭಾಳ ಖುಷಿ ಆಯಿತು. ಆ್ಯಂಡ್ ಆದಿತ್ಯ ಅವ್ರಿಗೂ ಅಷ್ಟೇ. ಐ ಥಿಂಕ್ ಒಂದು ಕಾಂಬಿನೇಷನ್ ಆಫ್ ಒಂದು ಲವ್ ಪ್ಯಾಟರ್ನ್ ಇರ್ಬೋದು, ಆಮೇಲೆ ಕಾರಣಾಂತರದಿಂದ ಅವ್ರನ್ನ ನಾನು ಬಿಟ್ಟು ಹೋಗೋದು, ಏನಕ್ಕೆ ಅದೆಲ್ಲ ಆಗುತ್ತೆ, ಆ್ಯಂಡ್ ಅವ್ರು ಕಣ್ಣು ಕಳ್ಕೊತಾರೆ. ಸೊ ಇದೆಲ್ಲ ಏನಕ್ಕೆ ಆಗುತ್ತೆ ಅನ್ನೋದು ಸಿನಿಮಾದ ಒಂದು ಥ್ರೆಡ್ ಹೋಗ್ತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಐ ಥಿಂಕ್ ನನಗೆ ಫೈಟ್ಸಲ್ಲಿ ಒಂದು ವಿಭಿನ್ನವಾಗಿ ತೋರಿಸಿರೋದು ಡ್ಯಾನಿ ಮಾಸ್ಟ್ರು ಆ್ಯಂಡ್ ವಿನೋದ್ ಮಾಸ್ಟ್ರು, ಕುನ್ಫು ಚಂದ್ರು ಮಾಸ್ಟ್ರು. 3 ಜನ ತುಂಬ ಲೈಕ್ ಅವ್ರ ಟೈಟಲ್ ಕೇಳಾದ್ಮೇಲೆ, ತಲ್ವಾರ್ ಅಂತ ಕೇಳಾದ್ಮೇಲೆ, ಕಾನ್ಸೆಪ್ಟ್ ಕೇಳಾದ್ಮೇಲೆ, ಬೇಡ ಧರ್ಮನ ಬೇರೆ ಥರನೇ ಒಂದು ಶೇಡಲ್ಲಿ ತೋರಿಸೋಣ ಅಂತ ತುಂಬ ಅವರು ಒಂದು ಎಫರ್ಟ್ ಹಾಕಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮುರಳಿ ಸರ್ಗೆ ಥ್ಯಾಂಕ್ ಯು ಒನ್ಸ್ ಅಗೇನ್. ಯಾಕಂದರೆ ನಾಟ್ ಈಸಿ. ಯಾಕಂದರೆ ನೀವು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು, ಇಲ್ಲ ಒಂದು ರಾ ಸಬ್ಜೆಕ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವೊಂದು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಒಂದು ಸಿನಿಮಾ ಕೊಟ್ಟಿದ್ದೀರಾ. ಸೊ ಅದಕ್ಕೆ ನಾನು ಯಾವತ್ತೂ ಐ ಬಿ ವೆರಿ ಗ್ರೇಟ್ಫುಲ್ ಟು ಯು. ಆ್ಯಂಡ್ ಸುರೇಶ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು ಸರ್, ಒಂದು ಸಿನಿಮಾ ನಿರ್ಮಾಣ ಮಾಡಿದ್ದೀರಾ. ಯಾಕಂದರೆ ಕೆಲವೊಂದು ಸರಿ ಏನಾಗಿತ್ತು, ಆ ಟೈಮಲ್ಲಿ ನನಗೆ ಸ್ವಲ್ಪ ಸಿನಿಮಾಗಳು ಯಾವುದೂ ಕೈ ಹಿಡಿಲಿಲ್ಲ. ಸೊ ಆ ಟೈಮಲ್ಲಿ ಸುರೇಶ್ ಸರ್ ಬಂದು, ಇಲ್ಲ ನೀವೇನಕ್ಕೆ ಹೋಗ್ಬೇಡಿ, ಮಾಡೋಣ, ಒಂದು ಒಳ್ಳೆ ಸಿನಿಮಾನೇ ಮಾಡೋಣ, ಒಂದು ಫ್ಯಾಮಿಲಿ ಥರ ಎಲ್ಲ ಸೇರ್ಕೊಂಡು ಒಳ್ಳೆ ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಕ್ಸಸ್ ಬಂದಮೇಲೆ ಜೊತೆಗಿರೋದು ಅದು ಬೇರೆ. ಬಟ್ ಯಾವಾಗ ಸಕ್ಸಸ್ ಇರಲಿಲ್ಲ, ನಾನು ಯಾವಾಗ ಆ ಟೈಮಲ್ಲಿ ಏನೋ ಒಂದು ಕಷ್ಟ, ಆಮೇಲೆ ಏನು ಮಾಡೋದು ನೆಕ್ಸ್ಟು ಅಂತ ಅಂದಾಗ ಆ ಟೈಮಲ್ಲಿ ಬಂದು ನನಗೆ ಈ ಸಿನಿಮಾ ಕೊಟ್ಟಿದ್ದು. ಸೊ ಅದಕ್ಕೆ ನಾನು ಹೇಳಿದೆ, ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ಲು. ಒಂದು ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಆಮೇಲೆ ಕಷ್ಟದ ಟೈಮಲ್ಲಿ ನಾನು ಬಂದು ಕೈ ಹಿಡಿದ್ರು. ಸೊ ಎಲ್ಲ ಒಳ್ಳೇದಾಗಲಿ ಅವ್ರಿಗೂ. ಸುರೇಶ್ ಸರ್ಗೆ ಖಂಡಿತ ನೆಕ್ಸ್ಟ್ ಒಂದು ಕಾಂಬಿನೇಷನ್ ಮತ್ತೆ ಮಾಡೋಣ ಅಂತ ಇದ್ದಾರೆ. ಇದನ್ನು ಕಲೆಕ್ಷನ್ ನೋಡಿಕೊಂಡು ಆಮೇಲೆ ಖಂಡಿತ ಪ್ಲ್ಯಾನ್ ಮಾಡೋಣ ಅಂತ. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಎಲ್ಲ ಗಣ್ಯರು ವೇದಿಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಉಮೇಶ್ ಬಣ್ಕರ್ ಸರು, ಐ ಥಿಂಕ್ ನನ್ನ ಯಾವುದೇ ಒಂದು ಫಂಕ್ಷನ್ನು ಐ ಥಿಂಕ್ ಒಂದು ಇನ್ವೈಟ್ ಮಾಡಿದ ತಕ್ಷಣ ಧರ್ಮಂದ ಅಂತ ಹೇಳ್ಬಿಟ್ಟು ತುಂಬ ಪ್ರೀತಿಯಿಂದ ಬಂದು ಸಪೋರ್ಟ್ ಮಾಡ್ತಾರೆ. ಸುಮಾರು ನನ್ನ ಆಡಿಯೋ ಲಾಂಚ್ ಆಗಿರ್ಬೋದು, ಇಲ್ಲ ಪ್ರೆಸ್ ರಿಲೀಸ್ ಆಗಿರ್ಬೋದು ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇನ್ನೇನಿದೆ ಅಷ್ಟೇ ಎಲ್ಲ ಬಗ್ಗೆ. ಕ್ಯಾರೆಕ್ಟರ್ ಬಂದು ದುಡ್ಡುಗೋಸ್ಕರ ಒಂದು ಹುಡುಗ ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಒಂದು ಇಲ್ಲ ಶುರುವಾಗುತ್ತೆ. ಯಾಕಂದರೆ ಲೈಫಲ್ಲಿ ತುಂಬ ಕಷ್ಟಗಳು ನೋಡಿರ್ತಾನೆ.
ಸೊ ಎಲ್ಲೋ ಒಂದು ಕಡೆ ದುಡ್ಡು ಅನ್ನೋದು ಒಂದು ಒಂದು ಅದು ಬಂದಾಗ ಇಲ್ಲ ನಾನು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ, ನನಗೆ ದುಡ್ಡು ಕೊಟ್ಬಿಡಪ್ಪ, ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋದು ಒಂದು ಕ್ಯಾರೆಕ್ಟ್ರು. ಸೊ ಅದಕ್ಕೆ ನನಗೆ ಅದು ಸ್ಪೆಷಲ್ ಏನಕ್ಕೆ ಅಂದರೆ ಒಂದು ತುಂಬ ಸಾಫ್ಟ್ ಆಗಿರೋ ಹುಡುಗನ ಕರ್ಕೊಂಡು ಈ ಥರ ಒಂದು ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಅಂದರೆ ಸೊ ನನಗೆ ಅದು ತುಂಬ ಸ್ಪೆಷಲು. ಸೊ ಈ ಥರ ಹೋಗ್ತಾ ಇರೋದು ಒಂದು ಕ್ಯಾರೆಕ್ಟ್ರು. ಆಮೇಲೆ ಪಶ್ಚಾತ್ತಾಪ ಅನ್ನೋದು ಒಂದು ಮನುಷ್ಯನಿಗೆ ಆದಾಗ ಹೆಂಗೆ ಆಗ್ತಾನೆ, ಯಾವ ಥರ ಏನೇನು ಆಗ್ತಾನೆ ಅವನಿಗೆ ಅನ್ನೋದೇ ಒಂದು ಕ್ಯಾರೆಕ್ಟರೈಸೇಷನ್ ಈ ಸಿನಿಮಾಲಿ. ಎಲ್ರಿಗೂ ನಮಸ್ತೆ, ಪ್ರೆಸ್ಗೆ, ಮೀಡಿಯಾಗೆ, ಹಾಗೆ ಎಲ್ಲ ಜನತೆ ನೋಡ್ತಾ ಇರೋರಿಗೂ. ಫಸ್ಟ್ ನಾನು ಎಲ್ಲೋ ಆಟ ಓಡಿಸ್ಕೊಂಡು ಎಲ್ಲೋ ಇದ್ದೆ, ಅದಾದಮೇಲೆ ಮಜಾ ಭಾರತಕ್ಕೆ ಬಂದೆ. ಒಂದು ಅಷ್ಟು ಪ್ರೀತಿ ಸಿಕ್ತು, ಅಂದರೆ ಇವತ್ತಿಗೂ ಇದೆ. ನಾನು ಒಂದಷ್ಟು ದಿನ ಕಾಣಿಸ್ಲಿಲ್ಲ, ರಿಯಾಲಿಟಿ ಶೋ ಮಾಡಲಿಲ್ಲ. ಅಂದರೆ ಒಂದು ಮೇಜರ್ ಕಾರಣ ನನಗೆ ಈ ಸಿನಿಮಾ. ಅಲ್ಲಿ 15-16 ಕ್ಯಾಮ್ರಾ ಈ ಥರ ಸ್ಟೇಜ್ ಮೇಲೆ ಇರುತ್ತೆ, ಹಿಂಗೆ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದಿತ್ತು. ಫಸ್ಟ್ ಸಣ್ಣ ಸಣ್ಣ ಎಂಟ್ರಿ ಕರಿತಾ ಇದ್ರು, ಭಯ ಪಡ್ತಾ ಇದ್ದೆ, ನರ್ವಸ್ ಆಗ್ತಾ ಇದ್ದೆ. ಇವತ್ತಿಷ್ಟು ಮಾತಾಡ್ತಾ ಇದ್ದೀನಿ ಮೈಕ್ ಮುಂದೆ ಕೂತ್ಕೊಂಡು, ಅಂದರೆ ಮೈಕ್ ಇಟ್ಕೊಂಡು ಈ ಥರ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅಷ್ಟು ಆಗ್ತಿರ್ಲಿಲ್ಲ. ಅಂದರೆ ಏನು ಗೊತ್ತಿಲ್ಲ, ಏನೂ ಮಾಡಿರಲಿಲ್ಲ. ನಾಟಕ, ನೀಲ ಸಮೋಸ ಅದು ಇದು ತುಂಬ ಕಲ್ತು ಎಲ್ಲ ಮಾಡಿದ್ದಾರೆ. ಅವ್ರ ಮುಂದೆ ನನಗೂ ನಿಂತ್ಕೊಂಡು ಮಾಡೋದು ತುಂಬ ಭಯ ಪಡ್ತಾ ಇದ್ದೆ. ಬಟ್ ಮಜಾ ಭಾರತದಲ್ಲಿ ನನಗೆ ಒಂದು ಎಲ್ಲ ನಿಂತ್ಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಲ್ಲಿ ಕರ್ಸಿರೋರು ಆಗಿರ್ಬೋದು, ಎಲ್ಲೋ ನಾನು ಆಟ ಓಡಿಸ್ಕೊಂಡಿದ್ದು ನಾವು ಫಸ್ಟ್ ಬಾ ಅಂತ ಒಬ್ಬರು ಸಲಾಂ ಸರ್ ಕರೆದಿದ್ದು, ಆಮೇಲೆ ಉತ್ತಮ್ ಸರ್ ಅಂತ ಇದ್ರು, ಅವ್ರು ಕರೆದು ಅಷ್ಟೆಲ್ಲ ಹೇಳ್ಕೊಟ್ಟು ಡೈರೆಕ್ಟ್ ಒಂದೂವರೆ ವರ್ಷ ಒಂದಷ್ಟು ಕಲಿತೆ. ಆ ಗ್ಯಾಪಲ್ಲಿ ನಮ್ಮ ಮುರಳಿ ಸರ್, ಸುರೇಶ್ ಸರ್ ಬಂದು ನಮ್ಮ ಶಿವ ಸರ್ ಅಂತ ಇದ್ದಾರೆ, ಶಿವದೋಷ್ ಶೆಟ್ಟಿ ಸರ್ ಅಂತ ಪ್ರೊಡ್ಯೂಸರು, ಅವ್ರ ಹತ್ರ ಬಂದು ಇಲ್ಲ ನನಗೆ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಬೇಕು ಈ ಹುಡುಗ ಅಂತಂದು. ಆಯಿತು, ಅವರೆಲ್ಲ ಹೇಳಿದ್ರು, ಆಫೀಸ್ಗೆಲ್ಲ ಜನರು ಆಯಿತು, ಇದೆಲ್ಲ ಮಾತಾಡಿದ್ರು, ಆಯಿತು ಸರಿ ಅಂತಂದರು. ಫಸ್ಟ್ ಟೈಮ್ ಅಂದರೆ ಸಿನಿಮಾ ಕ್ಯಾಮ್ರಾ ಫಸ್ಟ್ ಫೇಸ್ ಮಾಡ್ತಾ ಇದ್ದಿದ್ದು ಅದೇ ಫಸ್ಟ್ ಟೈಮ್. ನಾನು ಅಲ್ಲಿ ಹೆಂಗೋ 16 ಕ್ಯಾಮ್ರಾ ರಿಹರ್ಸಲ್ ನಿಮಗೂ ಗೊತ್ತಿರುತ್ತೆ, ಏನೋ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ನರ್ವಸ್, ನನಗೆ ಏನು ಗೊತ್ತಾಗ್ತಾ ಇಲ್ಲ. ಅಂದರೆ ಅಷ್ಟು ಅಂದರೆ ಒಂದು ಕ್ಯಾಮ್ರಾದಲ್ಲಿ ಮಾಡಬೇಕು ಅಂದರೆ ಈಗ ಇಷ್ಟು ಕ್ಯಾಮ್ರಾದಲ್ಲಿ ಹೆಂಗೆ ಬೇಕಾದ್ರೆ ಇದು ಮಾಡ್ಕೊಂಡು ಹೋಗ್ಬೋದು. ಒಂದು ಕ್ಯಾಮ್ರಾ ಇಟ್ಬಿಟ್ಟು ಒಂದು ಕ್ಲೋಸಪ್ಪಲ್ಲಿ ಒಂದು ಹೈಬಾಲ್ ಬಿಡು ಅಂದಾಗ ಒಂದು ರಿಯಾಕ್ಷನ್ಸು ಅದೆಲ್ಲ ತುಂಬ ಭಯ ಪಡ್ತಾ ಇದ್ದೆ. ಅದಕ್ಕೆ ನೀಟಾಗಿ ಹೇಳ್ಕೊಟ್ಟು ಕಲಿಸಿ ಈ ಸಿನಿಮಾದಲ್ಲಿ ನಾನು ಏನೇ ಮಾಡಿದ್ರು ನನಗೆ ಅಷ್ಟು ಕ್ರೆಡಿಟ್ ಏನು ಸಿಗಬೇಕೋ ಅದು ಫಸ್ಟು ಡೈರೆಕ್ಟರ್ ಸರ್ಗೆ, ನಮ್ಮ ಮುರಳಿ ಸರ್ಗೆ. ಅವರು ಸರ್ ಅನ್ನೋದಕ್ಕಿಂತ ನನಗೆ ಒಂದು ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ಕೊಟ್ಟು ಮಾಡಿಕೊಟ್ಟಿದ್ದಾರೆ. ಹಾಗೆ ಸುರೇಶ್ ಅವರು ಅಷ್ಟೇ, ಕ್ಯಾಮ್ರಾ ಲೈಟಿಂಗ್ಸು ಹೇಗೆ ತಗೋಬೇಕು, ಹೇಗೆ ಮಾಡಬೇಕು, ಹಿಂಗಿರು ಅಂತ ಹೇಳ್ಕೊಟ್ರು. ಆಮೇಲೆ ಧರ್ಮ ಸರ್ ಅಷ್ಟೇ ಜೊತೆಲಿ. ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ನೋಡಿಕೊಂಡು ಹಿಂಗಿತ್ತು ನವಾಗರ ಸಿನಿಮಾದಲ್ಲಿ ಸಕ್ಕದಾಗಿ ಮಾಡಿದ್ದಾರೆ, ಹಿಂಗಿದ್ದಾರೆ ಅಂದಾಗ ಅವ್ರು ನೋಡೋಕ್ಕೆ ಖುಷಿ. ಅವ್ರು ಸೆಟ್ಟಲ್ಲಿ ಬರ್ತಾ ಇದ್ದಾರೆ ಅಂದಾಗ ನಾನು ಮುರಳಿ ಸರ್ ಕೇಳ್ತಾ ಇದ್ದೆ, ಸರ್ ಎಲ್ಲಿ ಸರ್ ಧರ್ಮ ಸರ್ ನೋಡಬೇಕು ಮಾತಾಡಿಸ್ಬೇಕು ಅಂತ. ಅಂದರೆ ಜಾಸ್ತಿ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಧರ್ಮ ಸರ್ ಜೊತೆ ಪ್ಲೇ ಆಗೋದು ತುಂಬ, ಅಂದರೆ ಒಂದಷ್ಟು ಬರುತ್ತೆ. ಅಂದರೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸುರೇಶ್ ಸರ್ಗೆ, ಮುರಳಿ ಸರ್ಗೆ. ಅದು ನಾನು ಸಾಯೋವರೆಗೂ ಋಣಿಯಾಗಿರ್ತೀನಿ. ಎಷ್ಟೇ ಸಿನಿಮಾ ಮಾಡಿರ್ಬೋದು, ಈ ಸಿನಿಮಾ ನನಗೆ ಕೊಡೋವಂಥ ಒಳ್ಳೆ, ಅದು ನಾನು ಅಂದ್ಕೊಂಡಿದ್ದೀನಿ. ಅದು ಜನ ಹೇಗೆ ಇದು ಮಾಡ್ತಾರೋ ಗೊತ್ತಿಲ್ಲ, ಅದು ತುಂಬ ಓವರ್ ಕಾನ್ಫಿಡೆನ್ಸ್ ಅಂತ ಅಂದ್ಕೊಂಡ್ರು ಅನ್ಕೋಬೋದು. ಅದಕ್ಕಿಂತ ಜಾಸ್ತಿ ಇದೆ. ಅಂದರೆ ಶೋ ಮಾಡಾಯಿತು, 1.5 ವರ್ಷ ಆಯಿತು, 1.5 ವರ್ಷ ಮಜಾ ಬರ್ತಾ ಸೀಸನ್ 3 ಮಾಡಿದೆ, ಸೀಸನ್ 4 ಮಾಡಿದೆ. ಆಮೇಲೆ ಕೆಲವೊಂದು ಗೆಸ್ಟ್ ಅಪಿಯರೆನ್ಸು ಅಂದರೆ ಕೊರೋನಾ ಲಾಕ್ಡೌನ್ ಆಯಿತು, ಅಲ್ಲಿ ಇಲ್ಲಿ ಹೋಗ್ತಾ ಇದೆ. ಅಂದರೆ ಗೆಸ್ಟ್ ರೋಲು ಅದು ಇದು ಮಾಡ್ತಾಯಿದ್ದೆ. ಸೀರಿಯಲ್ ತುಂಬ ಬಂತು ನನಗೆ, ಸೀರಿಯಲ್ ಮಾಡಿ ನೀವು ಮಾಡಿ ಅಂತ. ನನಗೊಂದೇ ಇದ್ದಿದ್ದು, ಇಲ್ಲಪ್ಪ ನಾನು ಸೀರಿಯಲ್ ಮಾಡಿಬಿಟ್ಟು ಸಿನಿಮಾ ಮಾಡೋ, ಅಂದರೆ ರಿಯಾಲಿಟಿ ಶೋ ಒಂದು ಅಷ್ಟು ಸಿಕ್ಕಿದೆ, ನನಗೆ ಒಂದು ಮಾಡಿದ್ರೆ ನಾನು ಸಿನಿಮಾದಲ್ಲಿ ಮಾಡಿಬಿಟ್ಟಿದ್ದೀನಿ. ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನನ್ನ ಲೈಫಲ್ಲಿ ಇದಕ್ಕಿಂತ ಒಳ್ಳೆ ಕ್ಯಾರೆಕ್ಟರ್ ಸಿಗಲ್ಲ. ಮತ್ತೆ ಎಲ್ಲೋ ಸೀರಿಯಲಲ್ಲಿ ಬಂದ್ಬಿಟ್ಟು ಡ್ಯಾಮೇಜ್ ಆಗಿ ಮತ್ತೆ ಅಲ್ಲಿ ಹೋಗೋದಕ್ಕಿಂತ ಬೇಡ. ನನ್ನ ಲೈಫಲ್ಲಿ ಎಷ್ಟೇ ಕಷ್ಟ ಒಂದು 5-6 ವರ್ಷ ಅನುಭವಿಸ್ಬಿಟ್ಟಿದ್ದೀನಿ, ಏರು ಬೇರು ಎಲ್ಲ ಮಾಡ್ಬಿಟ್ಟಿದ್ದೀನಿ. ಅಂದರೆ A to Z, ಅಂದರೆ ಒಂದು ಐಪ್ ಸಿಕ್ಕಿ ಮತ್ತೆ ಕೆಳಗಿಳಿದು ಅದು ಜರ್ನಿ ಒಂಥರ ಎಲ್ಲ ನೋಡ್ಕೊಂಡ್ಬಂದ್ಬಿಟ್ಟೆ. ಅದರಲ್ಲಿ ಈ ಸಿನಿಮಾ ಇವಾಗ ಬರ್ತಾ ಇರೋದು ನಮ್ಮ ಸಿನಿಮಾ, ನೀವೆಲ್ಲರೂ ನೋಡಬೇಕು. ಅಂದರೆ ಇವತ್ತು ಧರ್ಮ ಸರ್ದು ಸಾಂಗ್ ತುಂಬ ಚೆನ್ನಾಗಿದೆ, ಪಲ್ಪಲ್. ನಾನು ಯಾವಾಗಲೂ ಅದು ನೆನ್ಪು ಮಾಡ್ತಾ ಇರ್ತೀನಿ ಕೇಳಿಸ್ಕೊಂಡಾಗೆಲ್ಲ. ಸೆಟ್ ಹತ್ರ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ. ಧರ್ಮ ಸರ್ ಜೊತೆಗೆ ಮಾಡ್ತಾ ಇರೋದೇ ನನ್ನ ಪುಣ್ಯ. ಅಂದರೆ ದರ್ಶನ್ ಸರ್ ಜೊತೆಲಿ ಧರ್ಮ ಸರ್ ಮಾಡಿದಾಗ ಇನ್ನೂ ಆ ಕ್ಯೂಟಾಗಿ ನೋಡೋಕ್ಕೆ ಚೆಂದ ಇರುತ್ತೆ. ಅದರಲ್ಲಿ ಧರ್ಮ ಸರ್ ತುಂಬ ಹೇಳ್ಕೊಟ್ಟು ಕಲಿಸಿ ಆಮೇಲೆ ಮುರಳಿ ಸರು ಅಷ್ಟೇ, ಹಿಂಗಲ್ಲ ಹಿಂಗೆ ಮಾಡು ಹಿಂಗೆ. ನಾನು ಈ ಸಿನಿಮಾದಲ್ಲಿ ಹೇಳೋದಲ್ಲ, ನಿಮಗೆ ಏನೇ ಕ್ರೆಡಿಟ್ ಸಿಗಬೇಕಂದ್ರು ಸುರೇಶ್ ಸರ್ಗೆ, ಮುರಳಿ ಸರ್ಗೆ ಅದು ಯಾವಾಗಲೂ ಆಭಾರಿಯಾಗಿರ್ತೀನಿ. ಹಾಗೆ ಧರ್ಮ ಸರ್, ನಾನು ಸ್ಟಾರ್ಟಿಂಗು ಸರ್ ಅಂತ ಇದ್ದೆ ಭಯ ಪಡ್ಕೊಂಡು, ಆಮೇಲೆ ನನಗೆ ಅಣ್ಣ ಅಂದರೆ ಏನೇ ಒಂದಾದ್ರೂ ಹಿಂಗೆ ಮಾಡು ಚಿನ್ನ, ಹಿಂಗೆ ಮಾಡು ಒಂದು ಚೂರು ಭಯನೇ ಆಗಲಿಲ್ಲ ನನಗೆ. ಅಷ್ಟು ಚೆನ್ನಾಗಿ ಸೆಟ್ಟಲ್ಲಿ ಇದ್ಕೊಂಡು ಮಾಡಿಕೊಂಡು ಎಲ್ಲ ಹೇಳ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ಅದು ಇನ್ನೊಂದು ಖುಷಿ ಏನಂದರೆ ದರ್ಶನ್ ಸರ್ ಇರೋದ್ರಿಂದ ಇಲ್ಲಿ ಹೊರಗೆ ಬಂದಿರೋದು ತುಂಬ ಖುಷಿ ಆಯಿತು. ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ನಾನು, ಅದು ತುಂಬ ಖುಷಿ. ಮತ್ತು ನಮ್ಮ ಸಿನಿಮಾದಲ್ಲಿ ಕ್ಲ್ಯಾಪ್ ಮಾಡಿರೋದು ದರ್ಶನ್ ಸರ್. ಅದು ನಾನು ಫಸ್ಟ್ ಸಿನಿಮಾ ಕೆಲಸ ಮಾಡ್ತಿರೋದು, ತುಂಬ ಖುಷಿ ಆಗ್ತದೆ. ಅವ್ರ ಆಶೀರ್ವಾದ ಯಾವಾಗಲೂ ಅವತ್ತು ನನಗೆ ಹೇಳಿದ್ರು, ಚೆನ್ನಾಗಿ ಮಾಡ್ತಿದ್ಯಾ ಚಿನ್ನ, ಮಾಡು, ಬಾಡಿ ಗಿಡಿ ಮಾಡು ಅಷ್ಟು ಸಪೋರ್ಟ್ ಮಾಡ್ತಾರೆ. ಮತ್ತು ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಂಡು ಹೋಗ್ಬೇಕಾರೆ, ಆಟೋ ಓಡಿಸ್ಕೊಂಡು ಹೋಗ್ಬೇಕಾರೆ
ನಿಲ್ಲಿಸಿ ಗ್ಲಾಸ್ ವಿಂಡೋ ಇಳಿಸ್ಬಿಟ್ಟು ಏನು ಮಾಡ್ತಿದ್ಯಾ ಚೆನ್ನಾಗಿದ್ಯಾ ಅಂದರೆ ಒಂದು 2 ವರ್ಷ ಗ್ಯಾಪ್ ಆದ್ರೂ ಅವರು ಅಷ್ಟು ಪ್ರೀತಿ ಕೊಟ್ಟು ಮಾತಾಡ್ತಾರೆ. ಎಲ್ಲೋ ಹೋದ್ರೂ ಒಂದು ನೋಡಿ ಒಂದಷ್ಟು ಅವ್ರು ನಗು ಸಾಕು ನನಗೆ. ಅಷ್ಟು ನಿಲ್ಲಿಸ್ಬಿಟ್ಟು ಮಾತಾಡ್ತಾರೆ ಅಂದರೆ ನಾನು ಏನೂ ಅಲ್ಲ ಅಂದ್ರೆ 2 ವರ್ಷ ಆದ್ರೂ ಅವ್ರು ನೆನ್ಪಿಟ್ಕೊಂಡು ಇದು ಮಾಡ್ತಾರೆ ಅಂದಾಗ ಅದು ನನಗೊಂದು ಬ್ಲೆಸ್ಸಿಂಗು. ಅದು ಸಾಯೋವರೆಗೂ ಅದು ಹೆಂಗೆ ದೇವ್ರು ಕೊಟ್ಟರೋ, ಅದು ಯಾವ ವರನೋ, ನನ್ನ ತಾಯಿ ಇದು ಮಾಡಿರೋ ವರನೋ ಗೊತ್ತಿಲ್ಲ. ಅದು ಕೊನೆವರೆಗೂ ಆ ಉಸಿರಿರೋವರೆಗೂ ಅವ್ರಿಗೂ ನಾನು ಋಣಿಯಾಗಿರ್ತೀನಿ. ಆಮೇಲೆ ಇಲ್ಲಿ ಬಣ್ಕ ಸರ್ ಬಂದಿದ್ದಾರೆ. ಸರ್ ನಮಸ್ತೆ ಸರ್, ಥ್ಯಾಂಕ್ ಯು ಸರ್. ನಿಮಗೂ ಅಷ್ಟೇ, ಇಲ್ಲಿರೋರು ಎಲ್ಲರಿಗೂ ಅಷ್ಟೇ. ಸುರೇಶ್ ಸರ್ಗೆ ಸರ್, ಜಯರಮಣ್ಣ ಸರ್ ಜೊತೆಲಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಅವ್ರು ಸ್ಟುಡಿಯೋದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಷ್ಟೇ, ಅಂದರೆ ಒಂದು ಫನ್ನಿಯಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು. ಸುರೇಶ್ ಸರು ಫಸ್ಟ್ ಕ್ಯಾಮ್ರಾ ಅಂದರೆ ಈ ಥರ ಮಾಡಬೇಕು ಈ ಥರ ಅಂತ ಹೇಳ್ಕೊಡೋರು. ಶರಣ್ ಸರ್ಗೆ ಫಸ್ಟು ಕ್ಯಾಮ್ರಾ ಸುರೇಶ್ ಸರೇ ಅಂದರೆ ಇದು ಮಾಡಿದ್ದು. ಅದರಲ್ಲಿ ನನಗೂ ಅವರು ಫಸ್ಟು ಇದು ಮಾಡಿರ್ತಾರೆ ಅಂದರೆ ಕ್ಯಾಮ್ರಾ ಫೇಸ್ ಮಾಡಿ ತುಂಬ ಖುಷಿ ಆಯಿತು. ಜಾಸ್ತಿ ಮಾತಾಡಿದರೆ ಕ್ಷಮಿಸ್ಬಿಡಿ, ಇನ್ನು ತುಂಬ ಏನೇನೋ ಮಾತಾಡ್ಬಿಡ್ತೀನಿ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು. ನಾನು ಈ ಕತೆ ಕೇಳಿದಾಗ ಫಸ್ಟು ಮುರಳಿ ಹತ್ರ, ಮುರಳಿ ಇದೇನೋ ಒಂದು ರೂಪ ತಗೊಳುತ್ತೆ, ಈ ಸಿನಿಮಾನ ಖಂಡಿತ ಮಾಡೋಣ, ಒಂದು ಕಡಿಮೆ ಬಜೆಟ್ ಮಾಡೋಣ ಅಂದ್ಕೊಂಡ್ವಿ. ಆದರೆ ಇದು ಸ್ವಲ್ಪ ಬಜೆಟ್ ಮೀರಿ ಮಾಡಿದ್ದೀವಿ. ಆದರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸಾಂಗ್ಸ್ ಅಂತೂ ನಮ್ಮ ಪ್ರವೀಣ್ ಸರ್ ಮಾಡಿರೋಂಥ ಸಾಂಗ್ಸು ಖಂಡಿತ 3 ಸಾಂಗ್ ಅಂತೂ ಹಿಟ್ಟಾಗುತ್ತೆ ಅಂತ ನಾನು ಇವತ್ತು ಹೇಳ್ತೀನಿ ಸ್ಟೇಜ್ ಮೇಲೆ. ಖಂಡಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅವಿನಾಶು ಅವನದೊಂದು ಕ್ಯಾರೆಕ್ಟರ್ ಇದೆ, ಬಟ್ ಅವನ್ನೆಲ್ಲೂ ರಿವೀಲ್ ಮಾಡಿಲ್ಲ ನಾವು. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಜೆ ಕೆ ಇಲ್ಲ, ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಕರೀತೀನಿ. ಹಾಗೆ ನಮ್ಮ ಮುರಳಿ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈ ಸಿನಿಮಾನ. ಇಬ್ಬರು ಫ್ರೆಂಡ್ಸ್ ಆ್ಯಕ್ಚುಲಿ, ನಾನು ಪ್ರೊಡ್ಯೂಸರ್ ಅಂತಲ್ಲ, ಅವರು ಡೈರೆಕ್ಟ್ ಅಂತ ಏನಲ್ಲ, ನಾವಿಬ್ಬರು ಫ್ರೆಂಡ್ಸ್ ಆ್ಯಕ್ಚುಲಿ. ಅದಾದಮೇಲೆ ನಮ್ಮ ಧರ್ಮ ಸರ್ ಒಂದು ದಿನ ಕೂಡ ನಮಗೆ ತೊಂದರೆ ಕೊಡದೆ ತುಂಬ ನೀಟಾಗಿ ನನಗೆ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ. ಪಾಪ ಅವ್ರಿಗೆ ಒಂದು 10 ಡೇಸ್ ಇನ್ಫೆಕ್ಷನ್ ಆದಾಗ ನಾವು ಎಷ್ಟು ನೋವುಪಟ್ವಿ ಅಂದರೆ, ಪಾಪ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಬಿಟ್ಟು, ಬಟ್ ಅವ್ರು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ರು. ಹಾಗೆ ನಮ್ಮ ಬಣ್ಕ ಸರ್ ನನ್ನ 15 ವರ್ಷದ ಸ್ನೇಹಿತರು. ಇವರು ನಾವು ಇವರಿಂದನೇ ನಾನು ಇಂಡಸ್ಟ್ರಿಗೆ ಆ್ಯಕ್ಚುಲಿ ನಾನು ಜನ್ಮದ ಗೆಳತಿಗೆ ದಿನೇಶ್ ಬಾಬು ಸರ್ ಹತ್ರ ಬಂದಿದ್ದು. ಅಲ್ಲಿಂದ ಇಷ್ಟು ವರ್ಷ ನಾನು ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ. ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಹಾಗೆ ನಮ್ಮ ಬೈರೇಗೌಡರು, ಆನೇಕಲ್ ಕಾಂಗ್ರೆಸ್ನ ಮುಖಂಡರು, ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಅದಾದಮೇಲೆ ನನ್ನ ತಂದೆ ಸ್ಥಾನದಲ್ಲಿ ನಿಂತಿರೋಂಥ ನಮ್ಮ ಜಯರಾಮಣ್ಣ ಸಪೋರ್ಟ್ ನನಗಿದ್ದರೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋದು ನಮ್ಮ ಜಯರಾಮಣ್ಣ ನನಗೆ ಆ ಧೈರ್ಯ ತಂದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ಈ ಪಲ್ ಸಾಂಗ್ ಆಡಿರೋಂಥ ವಿಜೇತ್ ತುಂಬ ಚೆನ್ನಾಗಿ ಆಡಿದ್ದಾರೆ. ನೀವು ನೋಡಿದ್ದೀರಾ, ನೀವೇ ಸಪೋರ್ಟ್ ಮಾಡಿ ಇದನ್ನು ಗೆಲ್ಸ್ಕೊಡ್ಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಎಲ್ಲ ನನ್ನ ಆತ್ಮೀಯರು, ಹಿತೈಷಿಗಳು, ಎಲ್ಲ ಹಿರಿಯರು ಎಲ್ಲರೂ ಇದ್ದಾರೆ, ಗೆಳೆಯರು. ನಮ್ಮ ಜಯರಾಮಣ್ಣ ರಾಜರಾಜೇಶ್ವರಿ ನಗರದಲ್ಲಿ ಭಾಳಷ್ಟು ಜನ ಚಲನಚಿತ್ರ ವಿಭಾಗಕ್ಕೆ ಸಂಬಂಧಪಟ್ಟವ್ರಿಗೆ ಆಫ್ ದಿ ರೆಕಾರ್ಡು ಅಂದರೆ ಭಾಳಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ. ಬಟ್ ಇವತ್ತು ಫಸ್ಟು ಅವ್ರನ್ನ ಒಂದು ಸಿನಿಮಾ ಕಾರ್ಯಕ್ರಮದಲ್ಲಿ ನಾನು ನೋಡ್ತಾ ಇದ್ದೀನಿ. ಯಾರನ್ನ ಬರಲಿ ಆರ್ ಆರ್ ನಗರದವರು ಸೂರ್ನಹಳ್ಳಿ ಜಯರಾಮಣ್ಣ ಅಂತಾರೆ. ಆಮೇಲೆ ನಂಗೆ ಸುರೇಶ್ ಬೆರ್ಸಂದ್ರ ಅವ್ರದ್ದು ಸಂಪರ್ಕ ಗೊತ್ತಿತ್ತು. ಹೀಗಾಗಿ ಅವ್ರನ್ನ ಗೌರವಿಸ್ತಾ, ಇನ್ನು ಅವಿನಾಶ್ ಫಸ್ಟ್ ಟೈಮು ನೀವು ಇರೋದನ್ನು ಓಪನ್ ಆಗಿ ಹೀಗೆ ಅಂತ ಹೇಳ್ಕೊಂಡ್ರೆ ನನಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಗೊತ್ತಿರಲಿಲ್ಲ. ಗೊತ್ತಾಗಿ ಒಳ್ಳೇದಾಯಿತು. ಇನ್ನು ಮ್ಯೂಸಿಕ್ ಡೈರೆಕ್ಟ್ರು ಅವ್ರದ್ದು ಸಿನಿಮಾ ಅನುಮಾನ ಆದಮೇಲೆ ನಾನು ತಿಳ್ಕೊತೀನಿ. ಚೆನ್ನಾಗಿ ಹಾಡು ಹೇಳಿದ್ದೀರಿ, ಬೇರೆಣ್ಣ ನೀವು ಎಲ್ಲರಿಗೂ ಸಹಾಯಕವಾಗಿರ್ತೀರಿ ಅಂತ ಕೇಳಿದ್ದೀರಿ ವಿನ ನನಗದ್ರ ಅನುಭವ ಇಲ್ಲ. ಇನ್ನು ವಿಶೇಷವಾಗಿ ಒಂದು 3 ಜನದ ಬಗ್ಗೆ ನಾನು ಮಾತಾಡಲೇಬೇಕು. ಮೊದಲನೇದು ನಿರ್ದೇಶಕರಾದಂಥ ಮುರಳಿಯವರು. ಅವರು ಹೇಳಿದ್ರು ಗುರು ಇದ್ದಂಗೆ, ಆಮೇಲೆ ಕನ್ವೆನ್ಸು ಬಣ್ಕರ್ ಅವ್ರ ಟೇಬಲ್ ಕುಂತಾಗ ಮಾತ್ರ ಹೋಗ್ರಿ ಅಂತ. ಅದೊಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ಟೇಬಲ್ಲು ಅಂದರೆ ಏನು ತಿಳ್ಕೊಂತಾರೆ ಅಂದರೆ, ಗುಂಡು ಹಾಕಿ ಹೋದ್ರು ಬೇಕು ಕೊಡ್ತಾರೆ ಅಂದಂಗೆ ಆಗುತ್ತೆ ತಾನೇ. ಅದೆಲ್ಲ ತಾನೇನಪ್ಪ. ಅಯ್ಯೋ ಗುರು,
ಅಲ್ಲಲ್ಲಲ್ಲ, ನೀನ್ ಚಿಕ್ಕ ಹುಡುಗನೋ ದೊಡ್ಡ ಹುಡುಗನ, ಬಟ್ ತಿಳ್ಕೊಳ್ಳೋದು ಏನು ತಿಳ್ಕೊಂತಾರೆ ಗುರು. ಟೇಬಲಲ್ಲಿ ಕೂತಾಗ ಎತ್ಕೊಂಡು ಬಿಡ್ತಾರೆ. ಕ್ಯಾಶ್ ಟೇಬಲ್, ಹಂಗೆ ಅದೇ ಕ್ಲಾರಿಫಿಕೇಶನ್ ಕೇಳೋಕೆ ಅಂತ. ಆಮೇಲೆ ಅದೊಂದು ಸ್ವಭಾವ ಇತ್ತು. ನಾನು ದಿವಸ ಶೂಟಿಂಗ್ ನಡೆಯುವಾಗ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಯಾರ್ಯಾರು ಏನೇನು ಮಾಡ್ತಾ ಇರ್ತಾರೆ ಅಂತೇಳಿ ಅಂತ. ಈತ ಇವತ್ತು ಏನು ಸೈಜ್ ಇದ್ದಾನೋ ಇದರಲ್ಲಿ ಕಾಲು ಭಾಗ ಇದ್ದ ಅವಾಗ. ಏನು ಮುಳ್ಳೆ ಈಗೇನಿದಲ್ಲ ಇದ್ರಲ್ಲಿ ಕಾಲು ಭಾಗ ಇದ್ದ. ನಾನು ಓಪನಿಂಗ್ ಡೇ ಇದನ್ನು ನೋಡಿದ ದಿವಸ ಡೈರೆಕ್ಟ್ರನ್ನ ಕರೆದು ಕೇಳಿದೆ, ದಿನೇಶ್ ಬಾಬುನ, ಸರ್ ಈ ಹುಡುಗ ಯಾರು ಸರ್ ಅಂದೆ. ಅಸಿಸ್ಟೆಂಟ್ ಡೈರೆಕ್ಟ್ರು ಅಂದರು. ಸರ್ ಇವ್ನಿಗೇನು ಸ್ಕೂಲ್ ಬಟ್ಟೆ ಸ್ಕೂಲ್ ಯೂನಿಫಾರ್ಮ್ ಹಾಕಿದ್ರೆ ಯಾವುದೋ ಸ್ಕೂಲ್ ಹುಡುಗ ಇದ್ದಂಗೆ ನೋಡಿ ಇವ್ನಿಗೆ ಕರ್ಕೊಂಬಂದು ಏನು ಸರ್ ಮಾಡ್ತೀರ ನೀವು ಅಂದೆ. ಇಲ್ಲ ಬಡ್ಕೊಂಡು ನೀವು ಸುಮ್ಮನೆ ಅಬ್ಸರ್ವ್, ನೀವೆಲ್ಲ ಸ್ಟಡಿ ಮಾಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡಿರಿ ಅಂದರು. ಆಮೇಲೆ ಅಬ್ಸರ್ವ್ ಮಾಡ್ತಾ ಯಪ್ಪ ಶೂಟಿಂಗ್ ಮುಗಿತಿದ್ದಂಗೆ ಯಾರಿಗೂ ಹೇಳ್ತಿರಲಿಲ್ಲ, ಕೇಳ್ತಿರಲಿಲ್ಲ, ಸುಮ್ಮನೆ ಹೋಗ್ತಾ ಇರೋ. ನಾನು ಮ್ಯಾನೇಜರ್ನ ಕರೆಯೋದು, ಕಪಾಲಿನೂ ಕರೆಯೋದು. ಕರೆದ್ಬಿಟ್ರು, ಕಪಾಲಿ ಆ ಹುಡುಗ ದುಡ್ಡು ಇಸ್ಕೊಂಡ. ಅಣ್ಣ ಏನು ಕೇಳಿಲ್ಲ ಅಣ್ಣ, ಹಂಗೆ ಹೋಗ್ಬಿಟ್ಟ. ಯಾಕ್ರಿ ಇದು ಯಾವ್ದ್ರಿ ಇದು ಅಂತ ಹೇಳ್ಬಿಟ್ಟು ಮಾರನೇ ದಿವಸ ಬಂದೆ. ಮುರಳಿ ಬನ್ನಿರಿ ಇಲ್ಲಿ. ಅಲ್ಲ ರೀ, ಶೂಟಿಂಗು ಮುಗಿದಾದ್ಮೇಲೆ ಕನ್ವೆನ್ಸು ತಗೊಳ್ದಂಗೆ ಹೋಗ್ತಿರಲ್ರಿ ನೀವು, ಹೆಂಗೆ ಅಂದೆ. ಸರ್ ನಾನು ಕೆಲಸ ಕಲಿಯಕ್ಕೆ ಬಂದಿದ್ದೀನಿ ಸರ್. ಕೊಟ್ಟರು ಸರಿ, ಕೊಡದವರು ಸರಿ, ಹೋಗ್ತಾ ಇರ್ತೀನಿ ಸರ್. ಏನು ಮಾಡೋದು ತಪ್ಪಾಗತ್ತಲ್ಲೇನ್ರಿ ಅಂದೆ. ಅಲ್ಲ ನಿಮ್ಮ ಹತ್ರ ದುಡ್ಡಿತ್ತಂದೆ. ಬಸ್ ಚಾರ್ಜ್ಗೆ ಹೋಗೋಕ್ಕಿತ್ತು ಸರ್, ಏನು ಸಮಸ್ಯೆ ಇರಲಿಲ್ಲ. ಅಲ್ಲಪ್ಪ ಮತ್ತು ಇನ್ನು ಹೆಂಗ್ರಿ ನೀನು ಊರಿಂದ ಬೇರೆ ಬಂದಿರ್ತೀನಿ, ಎಲ್ಲಿರ್ತೀನಿ, ಯಾರು ಹೇಳ್ತಾರೆ ಸರ್, ಏನಾಗ ಸರ್, ಅದನ್ನೆಲ್ಲ ಮಾಡೋಂಗಿಲ್ಲ, ನೀನು ಕರೆಕ್ಟಾಗಿ ತೊಗೊಂಡು ಹೋಗ್ಬೇಕು ಅಂತೇಳಿ. ನಾನೇ ಮೊದಲು ಯಾರನ್ನ ಬಿಟ್ಟರು ಅವನ್ನ ಅಬ್ಸರ್ವ್ ಮಾಡ್ತಿದ್ದೆ, ಯಾಕಂದ್ರೆ ಕೇಳ್ದಂಗೆ ಹೋಗ್ಬಿಡ್ತಾನಲ್ಲ ಅಂತೇಳಿ. ಆಮೇಲೆ ಕಪಾಲಿ ತಗೊಂಡು ಈಸ್ಕೊಂಡು ಹೋದ್ರೇನೋ ಅಂತೇಳಿ, ಈಸ್ಕೊಂಡು ಹೋದ್ರು ಅಂತ ಹೇಳಿದ್ರು. ಇದು ಆರೋ ಒಂದು ನೇಚರು. ಆಮೇಲೆ ಈ ಹಿಂದೆ ಒಂದು ಸಾರಿ ಮುಮ್ತಾಜ್ ಸಿನಿಮಾ ಮಾಡಿದಾಗ ನನ್ನನ್ನು ಇದೇ ಧರ್ಮ ಅವ್ರ ಜೊತೆಯಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿರಿ ಅಂತ ಕರೆದ್ರು. ಸರಿ, ನಾನಂದೆ ಧರ್ಮನ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಅದು ಇದನ್ನ ಜೊತೆನಲ್ಲಿ ಆ್ಯಕ್ಟ್ ಮಾಡೋದು ಅಂದರೆ ಇವ್ನು ಸರಿ, ಇವತ್ತು ಹೋದ್ವಿ, ಆ್ಯಕ್ಟ್ ಮಾಡಿದ್ವಿ, ಬಂದ್ವಿ. ಅವಾಗ ನಾನು ಧರ್ಮನ ಅಂದರೆ ಇವ್ರ ತಂದೆಯವ್ರ ಬಗ್ಗೆ ನನಗೆ ಸಂಪೂರ್ಣವಾಗಿದೆ ಮಾಹಿತಿ ಇದೆ. ಅತ್ಯದ್ಭುತವಾದಂತಹ ಒಂದು ಇನ್ನೋಸೆಂಟ್ ಮನುಷ್ಯ. ಅಂದರೆ ನಾನು ಮದ್ದಿಂದನೂ ಇವ್ರಿಗೆ ಈ ಮೊನ್ನೆ ಒಬ್ರಿಗೆ ಯಾರಿಗೋ ಏನು ಸ್ಟಾರ್ ಏನೋ ಹೇಳಿದ್ವಲ್ಲ ಸರ್, ಯಾರಿಗೋ ಒಬ್ರಿಗೂ ಏನೋ ಸ್ಟಾರ್ ಅಂದ್ವಿ ಮೊನ್ನೆ SRVನಲ್ಲಿ. ಓಪನ್ ಸ್ಟಾರ್. ಇವರು ಇನ್ನೋಸೆಂಟ್ ಸ್ಟಾರ್ ಆ್ಯಕ್ಚುಲಿ. ನಾನು ಸಾಯಂಕಾಲ ಸ್ವಲ್ಪ ಹೋಗೋದ, ಬೇಗ ಹೋದರೆ ನನ್ನ ಹೆಂಡ್ತಿ ಇದನ್ನು ನೋಡ್ತಾರಳೆ ಬಿಗ್ ಬಾಸ್ನ. ಓಪನಿಂಗ್ ಡೇ ಹೇಳಿದೆ, ನೋಡಿ ಈ ಮನುಷ್ಯ ಜಗತ್ತಿನಾದ್ಯಂತ ಒಳ್ಳೆ ಹೆಸರು ತಗೊಂಡು ಆಚೆಗೆ ಹೋಯ್ತಾನೆ, ಹಂಗೆ ಹೋಗಲ್ಲ ಅಂತ ಹೇಳಿದ್ದೆ. ಇವತ್ತಿಗೂ ಕೂಡ ಅದು ಕ್ಯಾರಿಯರ್ ಆಗಿದೆ. ಸೊ ಹೀಗಾಗಿ ನಿಮಗೆ ನಾನು ಇನ್ನೋಸೆಂಟ್ ಸ್ಟಾರ್ ಅಂತೇಳಿ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ. ಆದರೆ ನಿಮ್ಮದು ತಲವಾರ್ ಅನ್ನೋದು ಕೇಳಿದಾಗ ಭಯ ಬಂದ್ಬಿಟ್ಟಿದ್ದು, ಯಾರಿಗಪ್ಪ ಇನ್ನೋಸೆಂಟ್ ಹುಡುಗನ ತಗೊಂಬ ಅಂದ್ಬಿಟ್ಟು ತಲವಾರ್ ಅಂತ ಇಟ್ಬಿಟ್ಟು ಮಾಡೋರಲ್ರಿ. ಏನ್ರಿ ಮಾಡೋರು ಅಂದರೆ, ನೀವು ಅಣ್ಣ ತಲವಾರು ಹಿಡಿದೇ ಹೋದ್ರೂ ಹೊಡೆದು ಫೈಟ್ ನೋಡಿದೆ ಮೇಕಿಂಗು, ಕೊಟ್ಟರೆ ತಲವಾರು ಆಯ್ತೀರಾ, ಹಂಗಂತ ಇನ್ನೋಸೆಂಟ್ ಏನು ಚಾರ್ಜ್ ನಂದು ಚೇಂಜ್ ಆಗಲ್ಲ, ಅದು ಹಂಗೆ ಇರುತ್ತೆ. ಅಂದರೆ ಒಂದು ಸುಸಂಸ್ಕೃತ ಕುಟುಂಬದಿಂದ ಅವ್ರ ತಂದೆ ತಾಯಿನೂ ಕೂಡ ಅಂಥದ್ದೇ ಒಂದು ಸಂಸ್ಕಾರವನ್ನು ಈ ಹುಡುಗನ ಇದು ಮಾಡಿ, ಅಂದರೆ ಧರ್ಮಕ್ಕೆ ಮಾಡಿದ್ದು. ನನ್ನ ವೈಫು ಹೇಳ್ತಾ ಇರ್ತಾಳೆ, ಇಲ್ಲ ನೀವು ಹೇಳಿದ್ದು ಕರೆಕ್ಟ್ ರೀ, ತುಂಬ ಒಳ್ಳೆ ಹುಡುಗ ಅವನು ಅಂತ ತುಂಬಾ ಇವನ ಬಗ್ಗೆ ಭಾಳ ಮೆಚ್ಚುಗೆ ವ್ಯಕ್ತವಾಯಿತು. ಈಗ ನೀವು ಬಿಗ್ ಬಾಸ್ಗೆ ಹೋಗಿ ಬಂದಾದಮೇಲೆ ನಿಮ್ಮ ಒರಿಜಿನಲ್ ವ್ಯಕ್ತಿತ್ವದ ಅನಾವರಣ, ಅಂದರೆ ಈಗ ನಾನು ಬರೀ ಇದನ್ನು ನಾನು ಹೇಳಿದರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಆದರೆ ನೀವು ಹೋಗಿ ಬಂದಾದ್ಮೇಲೆ ಸಮಾಜಕ್ಕೆ ಗೊತ್ತಾಗ್ಬಿಡ್ತು ನಿಮ್ಮ ಇನ್ನೋಸೆನ್ಸಿ ಎಷ್ಟಿದೆ ಅಂತೇಳಿ ಅಂತ. ಪತ್ರಕರ್ತಿದ್ರೆ ನೆಕ್ಸ್ಟು ಜನಗಳು ನಾವೇನೇ ಇಲ್ಲಿ ಓಡ್ಬೋದು, ನಾನು ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ಡೈರೆಕ್ಷನ್ ಹಿಂಗೆ ಮಾಡಿದ್ದೀನಿ, ಇಂಥ ಟ್ಯಾಕ್ಟ್ ಹೆಂಗೆ ಮಾಡಿದ್ದೀನಿ ಅಂತ ಹೇಳ್ಬೋದು. ಅವರು ಏನು ಹೇಳಿದ್ರು ಎಲ್ಲ ಇರೋದು ನಿಮ್ಮ ಮೇಲೆ. ನೀವು ಯಾವ ರೀತಿ ತೀರ್ಮಾನ ತೊಗೊಂಡು ಬರೀತಿರೋ ಪೇಪರಲ್ಲಿ ಅದ್ರ ಮೇಲೆ ನಡ್ಕೊಂಡು ಹೋಯ್ತದೆ. ನೋಡಿದಂಥ ಜನ ಯಾವ ಅಡ್ವರ್ಟೈಸ್ಮೆಂಟ್ ಬೇಕಾಗಿಲ್ಲ, ಅವ್ರವ್ರ ಬಾಯಿ ಮಾತಾಡ್ಕೊಂಡ್ರೆ ಸಾಕು, ಏನಿಲ್ಲದೇ ಸಿನಿಮಾ ಸಕ್ಸಸ್ ಆಗೋಗ್ತದೆ. ಇದು ನನ್ನ ಅನುಭವ. ಕನ್ನಡ ಸಿನಿಮಾಗಳದ್ದು ಹೆಂಗೆ ಅಂದರೆ ಕಷ್ಟ ಇದೆ. ಕನ್ನಡ ಸಿನಿಮಾ ಇವತ್ತು ಮಾಡಿ ರಿಲೀಸ್ ಮಾಡೋದಂತೂ ಇನ್ನೂ ಕಷ್ಟ. ನಾವು ಅಷ್ಟು ದಿನ ಗಾಂಧಿನಗರಲ್ಲಿ ಇದ್ದೆ ಒಂದು 2 ದಿವಸ, ಸುಮ್ಮನೆ ಇದಕ್ಕಲ್ಲ, ಒಂದು ಏನೋ ಆಫೀಸ್ ಮಾಡ್ಕೊಂಡಿದ್ವಿ, ಅಲ್ಲಿ ನೋಡ್ತಾ ಇದ್ದೆ ಇವ್ರ ಕಷ್ಟ ಸುಖನ. ಭಾರಿ ಕಷ್ಟ ಇದೆ ನಮ್ಮಲ್ಲಿ. ಆಮೇಲೆ ಯಾವುದೇ ಆ್ಯಕ್ಟ್ರುಗಳಾಗಲಿ ಏನೇ ಆಗಲಿ ಫೇಮಸ್ ಆದ ತಕ್ಷಣ ತಲೆದಿರಲ್ಲ. ಅಣ್ಣವ್ರು ಇದ್ದಂಥ ಇದ್ದಿದ್ದು ಸಿನಿಮಾ ನಾಡಿದ್ದು ಹೆಂಗಿರ್ಬೇಕು ಅವರು. ಆ
ಇದನ್ನ ಯಾರೂ ಕಲಿತಾ ಇಲ್ಲ ಕರೆಕ್ಟಾಗಿ ಅವ್ರದಂಗೆ. ಅವ್ರ ಮನೆ ಮಕ್ಕಳು ಬಿಟ್ರೆ ನಾನು ನೋಡಿದಾಗ ಬೇರೆ ಯಾರೂ ಕಲೀಲಿಲ್ಲ. ಆ ನಯ, ವಿನಯ, ನಮ್ರತೆ, ಇಲ್ಲಿ ಬೇಕು ನಾ ಇಂಥ ಹೋಟ್ಲು ಊಟ ಬೇಕು, ಅಂಥ ಹೋಟ್ಲು ಊಟ ಬೇಕು, ಇಂಥ ಕಡೆ ಮಲಗಬೇಕು, ಅದೆಲ್ಲ ಬಿಡಬೇಕು. ಕಷ್ಟ ಅದೇ ಕನ್ನಡ ಸಿನಿಮಾದಲ್ಲಿ ಮಾಡಿ ಮುಂದಕ್ಕೆ ಬರ್ಬೇಕಾದ್ರೆ ಭಾರಿ ಕಷ್ಟ ಅದೇ. ನಿರ್ಮಾಪಕರು ಹಣ ಹಾಕಿರ್ತಾರೆ, ಪಾಪ ಅವ್ರು ತೊಂದರೆ ಕೊಡಬಾರ್ದು ಮನಸ್ಸಲ್ಲಿ ಇರಲ್ಲ ಅವ್ರಿಗೆ. ಸೊ ಅದರಿಂದ ನೀವು ತಾವೆಲ್ಲ ಮನಸ್ಸು ಮಾಡಿದ್ರೆ ಸಿನಿಮಾ ಗೆಲ್ತದೆ. ನೀವು ಫಸ್ಟ್ ಮನಸ್ಸು ಮಾಡಬೇಕು, ಸೆಕೆಂಡ್ ಆಡಿಯನ್ಸ್ ನೋಡೋವಂಥ ಜನ. ಅದರಿಂದ ಇದೆಲ್ಲ ನಮ್ಮ ಸುರೇಶ್ಗೆ, ಡೈರೆಕ್ಟ್ರು ಮುರಳಿ ಅವ್ರಿಗೆ ಎಲ್ಲರಿಗೂ ಯಶಸ್ಸು ಸಿಗಲಿ ನಿಮ್ಮಿಂದ. ಅದರಿಂದ ನೀವು ಅವ್ರಿಗೆ ಸಹಕರಿಸಿ ಅವ್ರ ಪರವಾಗಿ ಬರೆದು ಸಾಧ್ಯವಾದಷ್ಟು ನೀವು ಕೈ ಹಿಡಿಬೇಕು ಅಂತ ನಾನು ನಿಮ್ಮನ್ನು ಕೇಳಿಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.